In this session number 46, we will discuss League of Nations, its functions and achievements. Achievements of League of Nations in political sphere and non-political sphere. ಈ ಒಂದು ಸೆಷನಲ್ಲಿ ರಾಷ್ಟ್ರಸಂಘದ ರಚನೆ, ಅದರ ಕಾರ್ಯಗಳು ಮತ್ತು ಅದರ ಸಾಧನೆಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ರಾಜಕೀಯ ಕ್ಷೇತ್ರ ಮತ್ತು ರಾಜಕೀಯೇತರ ಕ್ಷೇತ್ರಗಳಲ್ಲಿ ರಾಷ್ಟ್ರಸಂಘ ಯಾವ ಸಾಧನೆ ಮಾಡಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. League of Nations successfully settled the border disputes in various parts of Europe. In 1921, League of Nations protected Albania from invasion of Yugoslavia. The members of League were preserved the territorial integrity and existing political independence. The members were required to submit disputes either for arbitration or for enquiry by the Council. The League of Nations would boycott members and non-members who would break the covenant of the League. The secret treaties were outlawed. The League of Nations was given responsibility of promoting general welfare of humanity. The Court of International Justice successfully settled considerable number of controversial matters. The beginning mandate system was a great achievement of the League of Nations. Mandate system proved to be an effective measures to prevent the exploitation of the colonies. Now we will take up the achievements of the League of Nations in non-political sphere. The League of Nations rendered a remarkable service to humanity, to social, human and cultural sphere. The International Labour Organization did much to improve the working and living conditions of the workers all over the world. The League of Nations undertook rehabilitation work in large scale. The League supervised repatriation of prisoners of war. The League played an important role in preventing infectious diseases. The League tried to improve better administration in mandatory states. ಈ ರೀತಿಯಾಗಿ ಈ ಒಂದು ಸೆಷನಲ್ಲಿ ಲೀಗ್ ಆಫ್ ನೇಷನ್ ಮತ್ತು ಅದರ ಸಾಧನೆಗಳು, ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ರಾಜಕೀಯೇತರ ಕ್ಷೇತ್ರಗಳಲ್ಲಿ ರಾಷ್ಟ್ರಸಂಘ ಮಾಡಿದಂಥ ಸಾಧನೆಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಯುರೋಪಿನ ಅನೇಕ ರಾಷ್ಟ್ರಗಳ ನಡುವೆ ನಡೆದಂಥ ಬೌಂಡ್ರಿ ಲೈನ್ ಡಿಸ್ಪ್ಯೂಟ್ಸ್, ಗಡಿ ತಕರಾರನ್ನು ರಾಷ್ಟ್ರಸಂಘ ಬಹಳ ಯಶಸ್ವಿಯಾಗಿ ನಿಭಾಯಿಸಿದೆ. 1921ರಲ್ಲಿ ಅಲ್ಬೇನಿಯಾವನ್ನು ರಕ್ಷಣೆ ಮಾಡುವಲ್ಲಿ ಲೀಗ್ ಯಶಸ್ಸನ್ನು ಕಂಡಿದೆ. ರಾಷ್ಟ್ರಸಂಘದ ಸದಸ್ಯರು ಪ್ರತಿಯೊಂದು ದೇಶದ ಭೌಗೋಳಿಕ ಸಂರಕ್ಷಣೆ ಮತ್ತು ರಾಜಕೀಯ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಶ್ರಮಪಟ್ಟಿವೆ. ಪ್ರತಿಯೊಂದು ದೇಶ ಯಾವುದೇ
ತೊಂದರೆಗೆ ಒಳಗಾದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಮಂಡಳಿಗೆ ತಮ್ಮ ಮನವಿಯನ್ನು ಸಲ್ಲಿಸಿ ಅದು ಕೊಡುವ ತೀರ್ಮಾನವನ್ನು ಒಪ್ಪಿಕೊಳ್ಳಬೇಕಾಗಿತ್ತು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ರಾಷ್ಟ್ರ, ಅದು ರಾಷ್ಟ್ರ ಸಂಘದ ಸದಸ್ಯ ರಾಷ್ಟ್ರ ಇರ್ಬೋದು, ಸದಸ್ಯ ರಾಷ್ಟ್ರ ಅಲ್ಲದೇ ಇರುವಂಥ ಯಾವುದೇ ದೇಶ, ಲೀಗ್ ಆಫ್ ನೇಷನ್ನ ಸಂವಿಧಾನವನ್ನು ಉಲ್ಲಂಘಿಸಿದರೆ ಅಂಥ ದೇಶವನ್ನು ಬಾಯ್ಕಾಟ್ ಮಾಡುವಂಥ ಒಂದು ಕ್ರಮವನ್ನು ರಾಷ್ಟ್ರ ಸಂಘ ಕೈಗೊಂಡಿತ್ತು. ಅಲ್ಲದೆ ಈ ರಾಷ್ಟ್ರ ಸಂಘದ ಸದಸ್ಯರಾಗಿರಲಿ ಅಥವಾ ಸದಸ್ಯರಲ್ಲದವರು ಯಾವುದೇ ರೀತಿಯ ಗುಪ್ತ ಒಪ್ಪಂದಗಳನ್ನು, ಸೀಕ್ರೆಟ್ ಟ್ರೀಟೀಸ್, ಅದನ್ನು ಮಾಡಿಕೊಳ್ಳಬಾರದಾಗಿ ಲೀಗ್ ಸೂಚಿಸಿತ್ತು. ಈ ರೀತಿಯಾಗಿ ಇಡೀ ಮನುಕುಲದ ಒಂದು ಶ್ರೇಯೋಭಿವೃದ್ಧಿಗೆ ಲೀಗ್ ಕೆಲಸ ಮಾಡಿತ್ತು. ರಾಷ್ಟ್ರ ಸಂಘದಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸದಸ್ಯ ರಾಷ್ಟ್ರಗಳ ನಡುವೆ ಇರುವಂಥ ಅನೇಕ ಸಂಘರ್ಷಗಳನ್ನು ಅದು ನ್ಯಾಯಯುತವಾಗಿ ಪರಿಹರಿಸಿದೆ. ಮೊದಲ ಪ್ರಪಂಚ ಯುದ್ಧ ನಂತರ ಕೆಲವು ಕಾಂಟ್ರವರ್ಷಿಯಲ್ ಪ್ರದೇಶಗಳಲ್ಲಿ ಲೀಗ್ ಆಫ್ ನೇಷನ್ ತನ್ನ ಮ್ಯಾಂಡೇಟರಿ ಸಿಸ್ಟಮನ್ನು ಪ್ರಾರಂಭಿಸಿ ಆ ಸ್ಥಳಗಳ ಅಥವಾ ಆ ಒಂದು ಪ್ರದೇಶವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಆಡಳಿತವನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಲೀಗ್ ಮಾಡಿತ್ತು. ರಾಷ್ಟ್ರ ಸಂಘವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದೆ. ರಾಷ್ಟ್ರ ಸಂಘದ ಅಂಗಸಂಸ್ಥೆಯಾಗಿರುವಂಥ ಅಂತಾರಾಷ್ಟ್ರೀಯ ಲೇಬರ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಈ ಒಂದು ಸಂಸ್ಥೆಯು ಶ್ರಮಿಕ ಜನರ ಜೀವನ ಮಟ್ಟವನ್ನು ಉನ್ನತಪಡಿಸಲಿಕ್ಕೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಲೀಗ್ ಆಫ್ ನೇಷನ್ ಅನೇಕ ಸಂದರ್ಭದಲ್ಲಿ ಯುದ್ಧ ಕೈದಿಗಳ ಅವರನ್ನು ಒಂದು ಮಾನವೀಯ ದೃಷ್ಟಿಯಿಂದ ನೋಡುವಂಥ ಒಂದು ಕೆಲಸವನ್ನು ಮಾಡಿತ್ತು. ಅನೇಕ ರೀತಿಯ ಕಾಯಿಲೆಗಳು ಅದು ಹರಡದಂತೆ ಲೀಗ್ ಆಫ್ ನೇಷನ್ ತನ್ನ ಪ್ರಯತ್ನವನ್ನು ಮಾಡಿತ್ತು. ಈ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ರಾಜಕೀಯೇತರ ಕ್ಷೇತ್ರಗಳಲ್ಲಿ ಲೀಗ್ ತನ್ನ ಅನೇಕ ಸಾಧನೆಗಳನ್ನು ಮಾಡಿದೆ.